ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಹಿಂದೂ ಪಂಚಾಂಗ ಹಾಗೂ ಜ್ಯೋತಿಷ್ಯದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯ ಹುಟ್ಟು ಹಾಗೂ ಅವನ ಭವಿಷ್ಯವು ಕುಂಡಲಿಯ ಅನ್ವಯದಂತೆ ನಡೆಯುತ್ತದೆ. 12 ರಾಶಿ ಚಕ್ರಗಳು ವಿಶೇಷ ದೇವತೆಗಳ ಹಾಗೂ ಗ್ರಹಗಳ ಆಡಳಿತಕ್ಕೆ ಒಳಪಟ್ಟಿರುತ್ತದೆ. ಅಲ್ಲದೆ ವಿಶೇಷ ಚಿಹ್ನೆಗಳನ್ನು ಸಹ ಒಳಗೊಂಡಿರುತ್ತದೆ. ಇವುಗಳ ಅನ್ವಯದಲ್ಲಿಯೇ ಬದುಕಿನಲ್ಲಿ ವಿಶೇಷ ವಾತಾವರಣ ಹಾಗೂ ಬಂಧು ಮಿತ್ರರ ಒಡನಾಟವನ್ನು ಪಡೆದುಕೊಳ್ಳುವರು. ಕೆಲವು ಜ್ಯೋತಿಷ್ಯ ಲೆಕ್ಕಗಳ ಅನುಸಾರ ನಿರ್ದಿಷ್ಟ ಸಮಯ ಹಾಗೂ ಕಾಲದಲ್ಲಿ ಜನಿಸಿದವರು ಸಾಮಾನ್ಯವಾಗಿ ಒಂದೇ ರಾಶಿಯವರು ಎಂದು ಸಹ ಹೇಳಲಾಗುವುದು. ವೃಶ್ಚಿಕ ರಾಶಿಯ ವ್ಯಕ್ತಿಗಳು ಸಾಮಾನ್ಯವಾಗಿ ಶ್ರಮಜೀವಿಗಳಾಗಿರುತ್ತಾರೆ. ಇಡೀ ಕೆಲಸ ಹಾಗೂ ಅಂದುಕೊಂಡ ಗುರಿಯನ್ನು ತಲುಪುವವರೆಗೆ ತಮ್ಮ ನಿರಂತರವಾದ ಕೆಲಸವನ್ನು ಮುಂದುವರಿಸುತ್ತಲೇ ಇರುತ್ತಾರೆ. ಹಾಗಾದರೆ ಫ್ರೆಂಡ್ಸ್, ವೃಶ್ಚಿಕ ರಾಶಿಯವರ ಗುಣಗಳನ್ನು ನೋಡೋಣ ಬನ್ನಿ. ಇವುಗಳನ್ನು ಅರ್ಥ ಮಾಡಿಕೊಳ್ಳೋದು ಹೇಗೆ? ವೃಶ್ಚಿಕ ರಾಶಿಯವರ ವ್ಯಕ್ತಿತ್ವವನ್ನು ಕುಳಿತು ನೋಡುವಂತಹ ವರ್ತನೆಯಿಂದ ಕೂಡಿರುತ್ತದೆ. ಇವರು ಪ್ರತಿಯೊಂದು ಬಾರಿಯೂ ವಿಶೇಷ ವರ್ತನೆ ಹಾಗೂ ಸ್ವಭಾವವನ್ನು ತೋರಿಸುತ್ತಾರೆ. ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ರಹಸ್ಯವಾದ ಗುಣವನ್ನು ಹೊಂದಿರುತ್ತಾರೆ. ಇವರು ತಮ್ಮ ರಹಸ್ಯದ ಗುಣಗಳನ್ನು ಸಾಮಾನ್ಯವಾಗಿ ಎಲ್ಲ ವಿಷಯದಲ್ಲೂ ಅನ್ವಯಿಸುತ್ತಾರೆ. ಯಾವುದಾದರೂ ಗಂಭೀರ ಸಮಸ್ಯೆಯಲ್ಲಿ ತೊಡಗಿಕೊಂಡಿದ್ದರೆ ವೃಶ್ಚಿಕ ರಾಶಿಯವರಲ್ಲಿ ಸಹಾಯ ಕೇಳಿದರೆ ಸಾಕು. ಎಂತಹ ಸಮಸ್ಯೆಯಾದರೂ ಅದಕ್ಕೆ ಸೂಕ್ತ ಪರಿಹಾರ ಹೇಳುವ ಸಾಮರ್ಥ್ಯ ಹೊಂದಿರುತ್ತಾರೆ. ವೃಶ್ಚಿಕ ರಾಶಿಯ ವ್ಯಕ್ತಿಗಳು ಮೇಲ್ನೋಟಕ್ಕೆ ಅತ್ಯಂತ ಒರಟು ಹಾಗೂ ಗಟ್ಟಿ ಮನಸ್ಸಿನ ವ್ಯಕ್ತಿಗಳಂತೆ ಕಂಡುಬರುತ್ತಾರೆ. ವೃಶ್ಚಿಕ ರಾಶಿಯವರು ಅತ್ಯುತ್ತಮ ಸಾಧಕರು ಹಾಗೂ ಮಾತಿನಲ್ಲಿ ನಿಪುಣರು ಆಗಿರುತ್ತಾರೆ. ಅತ್ಯುತ್ತಮ ರಕ್ಷಕರು, ನಿಷ್ಠೆ ಹಾಗೂ ಸ್ವಾಮ್ಯತೆಯನ್ನು ಅನುಸರಿಸುವ ವ್ಯಕ್ತಿತ್ವದವರು ಇವರು. ಇವರಲ್ಲಿ ಸಾಮಾನ್ಯವಾಗಿ ಸಾಧಿಸುವ ಸ್ವಭಾವ ಹುಟ್ಟಿನಿಂದಲೇ ಬಂದಿರುತ್ತದೆ. ಈ ರಾಶಿಯ ವ್ಯಕ್ತಿಗಳು ಎಲ್ಲ ವಿಷಯದಲ್ಲೂ ತಮ್ಮದೇ ಆದ ನಿರ್ಧಾರ ಹಾಗೂ ಭಾವನೆಯನ್ನು ಹೊಂದಿರುತ್ತಾರೆ. ಇವರು ಅತ್ಯುತ್ತಮವಾದ ಧೈರ್ಯವನ್ನು ಹೊಂದಿರುತ್ತಾರೆ. ವೃಶ್ಚಿಕ ರಾಶಿಯವರ ಶಬ್ದಕೋಶದಲ್ಲಿ ಇಲ್ಲ ಎನ್ನುವ ಶಬ್ದವೇ ಇಲ್ಲ, ಏಕೆಂದರೆ ಇವರು ಯಾವುದೇ ಕೆಲಸ ನಿರ್ವಹಿಸಲು ಸಹ ಇಲ್ಲ ಎನ್ನುವುದಿಲ್ಲ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್.